ನಮ್ಮೂರಾಗೆ ಇವತ್ತು ದೀಪಾವಳಿ ಹಬ್ಬ 8 ಗಂಟೆಗೆ ಕಾಲ್ಪೂಜೆ ಅಂತ ಹೇಳಿದರು. ಕಾಲ್ಪೂಜೆ ಮುಗಿಸಿ ದೇವಸ್ಥಾನದ ಹತ್ರ ಮೆರವಣಿಗೆಗೆ ದನಕರು ತಂದಿದ್ರು. ದೀಪಾವಳಿಗೆ ಅಂತ ನಮ್ಮ ಹುಡ್ರೆಲ್ಲ ಹೊಸ ಬಟ್ಟೆ ಹಾಕಿಂದ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ. ಅದಾದಮೇಲೆ ದೇವಸ್ಥಾನದ ಹತ್ರ ಭಜನೆ ಮಾಡ್ತಾಯಿದ್ರು. ಭಜನೆ ನೋಡಿ ನಾವು ಒಂದು ಸ್ವಲ್ಪ ಭಜನೆಯಲ್ಲಿ ಭಾಗಿಯಾದ್ವಿ. ನಮ್ಮ ಹುಡ್ರು ಹೋರಿ ಹಿಡಿಯಕ್ಕೆ ಫುಲ್ ಹುಮ್ಮಸ್ನಾಗೆಲ್ಲ ಬಂದರು. ನಮ್ಮೂರ ಕಿಂಗ್ ಹೋರಿ ಹೈ ಸ್ಪೀಡ್ನಾಗ ಬಂದ. ನಮ್ಮ ಸೈಡು ದೀಪಾವಳಿ ಹಬ್ಬದ ದಿನ ಬಲೀಂದ್ರನ ಪೂಜೆ ಮಾಡ್ತೀವಿ. ಆ ಪದ್ಧತಿ ಇದು ಬೂರೆ ನೀರು ಒಗ್ಗೋದು ನಮ್ಮೂರಾಗ ದೀಪಾವಳಿ ದಿನ ಸಂಜೆ. ಉಗ್ರ ಅಯ್ಯೋ ದೇವ್ರೆ. ಈಗ ದಂಧಿ ಆಡೋದು, ದಂಧಿ ಆಡ್ಬಿಟ್ಟು ದೇವರಿಗೆ ದಂಧಿ ಬೆಳಗೋದು ಇಡೀ ಊರ ಇರೋ ದೇವರಿಗೆ. ಸಂಜೆ ಆದ ತಕ್ಷಣ ಮನೆ ಮುಂದೆ ಒಂದೆರಡು ಪಟಾಕಿ ಹಚ್ಚಿದ್ವಿ ಖುಷಿಗೋಸ್ಕರ. ದೀಪಾವಳಿ ದಿನ ನಮ್ಮೂರಲ್ಲಿ ವಿಶೇಷ ಏನಪ್ಪ ಅಂದರೆ ಅಂಟ್ಕಿ ಆಡ್ತೀವಿ. ಅಂಟ್ಕಿ ಆಡುವಾಗ ದೀಪ ತಗೊಂಡು ಇಡೀ ಊರು ಮನೆಗೂ ಹೋಗಿ ಅಂಟ್ಕಿ ಆಡ್ತೀವಿ. ಅದೇ ವಿಶೇಷ. ಅಂಟ್ಕಿ ಆಡುವಾಗ ಒಂದು ಹಾಡು ಹೇಳ್ತಾರೆ. ಆ ಹಾಡು ಹೇಗಿರುತ್ತೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಬಲ್ಲವಿಂದ್ರನು ರಾಜಕ್ಕೆ ಎಲ್ಲರ ಸಾಲವಂತವನ, ಬಲ್ಲಾಳ ಬಲವಿಂದ್ರನು ರಾಜಕ್ಕೆ ಎಲ್ಲರ ಸಾಲವಂತವನ, ಬಲ್ಲಾಳ ಬಲವಿಂದ್ರನು ರಾಜಕ್ಕೆ ಎಲ್ಲರ ಸಾಲವಂತವನ, ಬಲ್ಲಾಳ ರಾಯ ಬಲವೆತ್ತು ಬರುವಾಗ ಮಳೆ ಕಾರಿದಾವ, ಬಲ್ಲಾಳ ರಾಯ ಬಲವೆತ್ತು ಬರುವಾಗ ಕಲ್ಲನ ಮಳೆ ಕಾರಿದಾವ. ನಮ್ಮೂರಲ್ಲಿ ಅಂಟ್ಕಿ ಆಡುವಾಗ ಮನೆಯಲ್ಲಿ ಗುದ್ದೋಕ್ಕೆ ಕಾಯಿ ಕೊಡ್ತಾರೆ, ಗುದ್ಗಾಯಿ. ನೋಡ್ರಿ ನಮ್ಮ ಹುಡುಗ ಹೆಂಗೆ ಬರೀ ಕೈಯಲ್ಲೇ 3 ಕಾಯಿ ಚಟ್ನಿ ಮಾಡಿಬಿಟ್ಟ. ಅದಾದಮೇಲೆ ನಮ್ಮ ಹುಡುಗ ನಾನೇನು ಕಮ್ಮಿನ ಅಂತ ಅವನು ಒಂದು ಕಾಯಿ ಚಚ್ಚಿ ಬಿಸಾಕಿಬಿಟ್ಟ. ಅದಾದಮೇಲೆ ನಮ್ಮ ಅಜ್ಜಿಯರ ಮನೆಗೆ ಹೋಗಿ ಹುಡ್ರೆಲ್ಲ ಫುಲ್ ಕ್ವಾಟ್ಲೆ ಕೊಟ್ಟರು ಹೋಳ್ಗೆ ಅಂತ. ಆದರೆ ಅವನು ಒಂದು ಹೋಳ್ಗೆ ಕೂಡ ಕೊಡಲಿಲ್ಲ ದೀಪ ಬರಲಿ ಅಂತ. ಅದು ಮುಗಿತಿದ್ದಂಗೆನೆ ನಮ್ಮ ಯಜಮಾನ್ರೊಬ್ರು ಫುಲ್ಲು ಎಣ್ಣೆ ಆಗಿಬಿಟ್ಟಿದ್ರು. ಅವರಿಗೆ ಸರಿಯಾಗಿ ಕ್ವಾಟ್ಲೆ ಕೊಟ್ಟರು ನಮ್ಮ ಹುಡ್ರು. ಕರೆಂಟ್ ಹೋಯ್ತು ಈಗ. ಇವತ್ತು ದೀಪಾವಳಿ 2ನೇ ದಿನ. 2ನೇ ದಿನ ನಮ್ಮೂರಲ್ಲಿ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಸ್ವಲ್ಪ ಗೇಮ್ ಆಡಿಸ್ತಾರೆ. ಆ ಗೇಮ್ ಹೆಂಗಿರ್ತವೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು 2ನೇ ದಿವಸ ಮತ್ತೆ ಹೋರಿ ಬಿಡ್ತಾ ಇದ್ದೇವೆ. ಹೌದಾ? ಹಾಯ್ ಗೈಸ್, ಇವತ್ತು ನಮ್ಮೂರಾಗೆ ದೀಪಾವಳಿ 3ನೇ ದಿನ. ನಾನು ನನ್ನ ಫ್ರೆಂಡು ಇದು ಹುಲಿಯಪ್ಪನ ಪೂಜೆ. ನಮ್ಮೂರಾಗೆ ಹುಲಿಯಪ್ಪನ ಪೂಜೆ ಅಲ್ಲಿ ಏನೇನು ಮಾಡ್ತಾರಂತ ತೋರಿಸ್ತೀನಿ ಬರ್ರಿ. ನಮ್ಮೂರ ಹುಲಿಯಪ್ಪ ಸ್ವಾಮಿಯವರು, ಇವರಿಗೆ ಇವತ್ತು ದೀಪಾವಳಿ 3ನೇ ದಿನ ವಿಶೇಷ ಪೂಜೆ ನಡೆಯುತ್ತೆ. ಹುಲಿಯಪ್ಪಗೆ ಪೂಜೆ ಮಾಡಿ ಇವೆರಡು ಕುರಿ ಕಡ್ದು ಇಲ್ಲಿ ಪಾಲು ಹಾಕ್ತಾರೆ. 2ನೇ ಕುರಿ ಕಡಿತಾ ಇದ್ದಾರೆ. ಒಂದು ಕುರಿ ಕಡ್ದು ರೆಡಿ ಮಾಡ್ತಾ ಇದ್ದಾರೆ. ನಮ್ಮೂರಿನ ಹಳೆ ತಲೆ ಇವು. ಹಳೆ ತಲೆ 2 ಸೇರ್ಕೊಂಡು ಕುರಿ ತಲೆನ ಸುಟ್ಟು ರೆಡಿ ಮಾಡ್ತಾ ಇದ್ದಾರೆ. ಕುರಿ ಕಡ್ದು ಮಟನ್ ಹೆಚ್ಚ್ತಾ ಇದ್ದಾವೆ. ಹೆಚ್ಚಿ ನೆಕ್ಸ್ಟ್ ಪಾಲ್ ಹಾಕೋದು. ಹುಲಿಯಪ್ಪನ ಹತ್ರ ಸಂಜೆ ಆಗ್ತಾ ಬಂತು. ನಮ್ಮ ಹುಡ್ರಿಬ್ರು ಸಂಜೆ ಆತಲ್ಲ ಅಂತ ಹಂಟಿ ದೀಪ ಹಚ್ತಾ ಇದಾರೆ. ಅವರಿಗೂ ಹುಲಿಯಪ್ಪ ಒಳ್ಳೆ ಮಾಡ್ಲಿ ಪಾಪ. ಕೊನೆಗೂ ಪಾಲ್ ಹಾಕಿ ಹತ್ತು ಇನ್ ಪಾಲ್ ಎತ್ಕೋಗಿ ಸಾರು ಮಾಡ್ಕೊಂಡು ಹೊಡೆಯೋದು. ಫೈನಲಿ ಮಟನ್ ಪಾಲೆಲ್ಲ ಇಸ್ಕೊಂಡಾದ್ಮೇಲೆ ನಮಗೆ ದೇವ್ರ ಹತ್ರ ಪ್ರಸಾದ ಕೊಡ್ತಾರೆ. ಆ ಪ್ರಸಾದದ ಟೇಸ್ಟು ವಾವ್, ಅದು ಹೇಳೋಕ್ಕಾಗಲ್ಲ ಬಿಡಿ.